ಆತ್ಮೀಯರೇ, ತಮಗೆಲ್ಲ ರಾಮಲಿಂಗ ಕಾಮಣ್ಣ ನವಲಗುಂದ ಯೂಟ್ಯೂಬ್ ಚಾನಲ್ ವಿಡಿಯೋಗಳ ವೀಕ್ಷಣೆಗೆ ಸ್ವಾಗತವನ್ನು ಕೋರುತ್ತಾ ತಮಗೆಲ್ಲ ಶರಣಾರ್ಥಿಗಳು. ಆತ್ಮೀಯರೇ, ನವಲಗುಂದದ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಪ್ರತಿಷ್ಠಾಪನೆಯು ಹಾಗೂ ದರ್ಶನವು ದಿನಾಂಕ 21/3/2024ರಿಂದ 25/3/2024ರವರೆಗೆ ಹಗಲು ರಾತ್ರಿ ದರ್ಶನ ಭಾಗ್ಯ ತಮಗೆಲ್ಲ ಲಭಿಸಿದ್ದು ಸಂತೋಷ ಹಾಗೂ ಸಂಭ್ರಮದ ವಿಷಯ. ಹಾಗೆ ನೀವೆಲ್ಲ ನವಲಗುಂದದ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ದರ್ಶನಕ್ಕೆ ಬಂದು ತಮಗೆ ಯಾವ್ಯಾವ ಬೇಡಿಕೆಗಳಿವೆ ಅವೆಲ್ಲ ಬೇಡಿಕೆಗಳನ್ನು ಬೇಡಿಕೊಂಡಿದ್ದೀರಿ. ಹಾಗೆ ಬೇಡಿಕೆಗಳು ಈಡೇರಿದ್ದರೆ ಪ್ರತಿಯಾಗಿ ದೇವರಿಗೆ ಬೇಡಿಕೆಗಳನ್ನು ಒಪ್ಪಿಸಿ ತಮ್ಮ ಹರಕೆಯನ್ನು ತೀರಿಸಿದ್ದೀರಿ. ಈ ಸಾರಿ ಭಕ್ತರಿಗೆ ಕೆಲವು ಮಾಹಿತಿಗಳು ಸಿಗಲೆಂದು ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಕೈಪಿಡಿ ಮಾಹಿತಿಯನ್ನು ನಾನು ವಿತರಿಸಿದ್ದು ತಮಗೆಲ್ಲ ಗೊತ್ತಿರುವ ವಿಷಯ. ಆದರೆ ಭಾಳಷ್ಟು ಜನರು ಆ ಕೈಪಿಡಿಗಳನ್ನು ಓದಿದ ಮೇಲೆಯೂ ಆ ಪೂಜೆಗಳನ್ನು ಹೇಗೆ ಮಾಡಬೇಕನ್ನೋದು ಗೊಂದಲದಲ್ಲಿ ಇದ್ದೀರಿ. ತಾವೆಲ್ಲ ಒಯ್ದಂಥ ಬೇಡಿಕೆಗಳ ಕಾಮದೇವರ ಸಂಕೇತಗಳನ್ನು ಎಲ್ಲೂ ತಪ್ಪದೆ ಅಥವಾ ಚೆಲ್ಲದೆ ಬಿದ್ದುಕೊಂಡು ಹೋಗದೆ ಸುರಕ್ಷಿತವಾಗಿ ತಮ್ಮ ಮನೆಗೆ ಒಯ್ದು ಜಗಲಿಯ ಮೇಲೆ ಇಟ್ಟು ಪೂಜೆಯನ್ನು ಮಾಡುತ್ತೀರೆಂದು ಭಾವಿಸಿದ್ದೇನೆ. ಹಾಗೆ ಪೂಜೆಯನ್ನು ಮಾಡುವುದು ಹೇಗೆ ಅಂತ ತಾವೆಲ್ಲ ಕೇಳಿದಾಗ ತಾವು ಹೋದಂಥ ಸಂಕೇತಗಳನ್ನು ಒಂದು ಪ್ಲಾಸ್ಟಿಕ್ ಕವರಿನಲ್ಲಿ ಹಾಕಿ ಅವುಗಳನ್ನು ಅಕ್ಕಿ ಬಟ್ಟಲಲ್ಲಿ ಇಟ್ಟು ತಾವು ಏನು ಬೇಡಿಕೊಂಡಿದ್ದೀರೋ ಆ ಬೇಡಿಕೆಯನ್ನು ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರ ಹೆಸರಿನಲ್ಲಿ ದಿನನಿತ್ಯ ಪೂಜೆ ಮಾಡುವಾಗ ಬೇಡಿಕೊಳ್ಳಬೇಕು. ಹಾಗೆ ಜೊತೆಗೆ ಮನೆಯ ಎಲ್ಲ ಸದಸ್ಯರೂ ಸಹ ತಾವು ತಮ್ಮ ಮನೆಗೆ ಬೇಡಿಕೊಂಡಂಥ ಬೇಡಿಕೆಗಳನ್ನು ಕಾಮದೇವರ ಹೆಸರಿನಲ್ಲಿ ಬೇಡಿಕೊಳ್ಳಬೇಕು. ಇನ್ನೂ ಕೆಲವರು ಅಕ್ಕಿ ಬಟ್ಟಲದಲ್ಲಿ ಅಕ್ಕಿಯನ್ನು ಆಗಾಗ ಬದಲಾವಣೆ ಮಾಡಬೇಕು ಅಂತ ಕೇಳಿದ್ರಿ. ಅದು ನಿಜವಾದದ್ದು. ಏಕೆಂದರೆ ವಾರಕ್ಕೋ ಅಥವಾ ತಿಂಗಳಿಗೋ ಅಥವಾ 15 ದಿವಸಕ್ಕೊಮ್ಮೆ ಅಮಾಸಿಗೋ ಹುಣ್ಣಿಮೆಗೋ ಒಮ್ಮೆ ಆ ಅಕ್ಕಿಯನ್ನು ಬದಲಾವಣೆ ಮಾಡಿರಿ. ಯಾವುದೇ ರೀತಿ ಪ್ಲಾಸ್ಟಿಕ್ ಕವರಿನಲ್ಲಿ ಹಾಕುವುದನ್ನು ಸಂಕೇತಗಳನ್ನು ಹಾಕುವುದನ್ನು ಮರೆಯಬೇಡಿ. ಏಕೆಂದರೆ ಆ ಸಂಕೇತಗಳಿಗೆ ವಿಭೂತಿ ಕುಂಕುಮಗಳು ತಟ್ಟಿ ಆ ಸಂಕೇತ ಹಾಳಾಗಬಾರ್ದು ಅನ್ನೋದಕ್ಕೆ ಈ ವಿಷಯವನ್ನು ನಾವು ಹೇಳ್ತಾ ಇದ್ದೇವೆ. ಕೆಲವರು ಭಾಳಷ್ಟು ಬೇಡಿಕೆಗಳನ್ನು ಬೇಡಿಕೊಂಡು ಹೋಗಿದ್ದೀರಿ. ಅವುಗಳನ್ನೆಲ್ಲ ಸೇರಿಸಿ ಒಂದೇ ಪ್ಲಾಸ್ಟಿಕ್ ಕವರಿನಲ್ಲಿ ಹಾಕಿ ಪೂಜಿಸಬೇಕು ಅಂತ ಕೇಳಿದ್ದೀರಿ. ಹಾಗೇನಿಲ್ಲ, ಒಂದೊಂದು ಸಂಕೇತಕ್ಕೆ ಒಂದೊಂದು ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕಿ ಜಗಲಿಯ ಮೇಲೆ ಒಂದೇ ಅಕ್ಕಿಯ ಬಟ್ಟಲದಲ್ಲಿ ಅಥವಾ ಅಕ್ಕಿಯ ತಾಟಿನಲ್ಲಿ ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಿರಿ. ಜೊತೆಗೆ ತಾವು ನಿತ್ಯ ಕಾಮದೇವರಲ್ಲಿ ತಮ್ಮ ಬೇಡಿಕೆಯನ್ನು ಬೇಡಿಕೊಂಡೇ ಪೂಜೆಯನ್ನು ಮಾಡಬೇಕು. ಮತ್ತೇನಾದರೂ ವಿಶೇಷತೆಗಳು ತಮಗೆ ಯಾವುದಾದ್ರೂ ಪೂಜೆಯ ವಿಷಯದಲ್ಲಿ ಗೊಂದಲಗಳಿದ್ದರೆ ನಮಗೆ ಸಂಪರ್ಕಿಸಲು ಕೋರುತ್ತೇವೆ. ನನ್ನ ಫೋನ್ ನಂಬರ್ 9731626406. ಹಾಗೆ ತಮಗೆ ಬೇಡಿಕೆ ಮುಂದಿನ ವರ್ಷದ ಹುಣ್ಣಿಮೆ ಒಳಗಾಗಿ ಈಡೇರಿದರೆ ಆ ಒಂದು ಬೇಡಿಕೆಗಳಿಗೆ ಪ್ರತಿಯಾಗಿ ಆ ಬೇಡಿಕೆಗಳನ್ನು ಸಂಕೇತಗಳನ್ನು ತೆಗೆದುಕೊಂಡು ಬಂದು ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಸಂಕೇತವನ್ನು ಕಾಮದೇವರಿಗೆ ಅರ್ಪಿಸಿ ಒಪ್ಪಿಸಿ ಹೋಗುವುದಾಗಿದೆ. ಹಾಗೆ ತಮ್ಮ ಹರಕೆಗಳು ಬಯಕೆಗಳು ಈಡೇರಿಲ್ಲವಾದರೆ ಅದೇ ಸಂಕೇತವನ್ನು ತಮ್ಮ ಊರಿಂದ ತೆಗೆದುಕೊಂಡು ಬಂದು ದೇವರಲ್ಲಿ ಆಶೀರ್ವಾದ ಮಾಡಿಸಿಕೊಂಡು ಒಯ್ದು ಅದನ್ನೇ ಪೂಜಿಸಬೇಕು. ಮತ್ತಿತರ ವಿಷಯಗಳು ಏನಾದರೂ ಇದ್ದಲ್ಲಿ ಮುಂದಿನ ವಿಡಿಯೋದಲ್ಲಿ ತಮಗೆ ನಾನು ತಿಳಿಸುತ್ತೇನೆ. ತಮಗೆಲ್ಲ ಶ್ರೀ ರಾಮಲಿಂಗೇಶ್ವರ ಕಾಮಣ್ಣ ದೇವರು ಶುಭವನ್ನು ಮಾಡಲಿ. ತಾವು ಬೇಡಿಕೊಂಡಂಥ ಬೇಡಿಕೆಗಳನ್ನು ಈಡೇರಿಸಲಿ. ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಕಾಮದೇವರಲ್ಲಿ ಪ್ರಾರ್ಥಿಸಿ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಜೈ ಶ್ರೀ ರಾಮಲಿಂಗೇಶ್ವರ.